ಜಿಪ್ಪುಣ್ತನ ಅನ್ನೋದು ತುಂಬ ಒಳ್ಳೆ ಗುಣ. ನಾವೇನೋ ಸಾಧಿಸ್ಬಿಟ್ಟಿದೀವಿ ಅನ್ನೋ ಥರ ಎಲ್ಲರ ಹತ್ರನೂ ಹೇಳ್ಕೊತಿರ್ತಾರೆ. ಜಿಪ್ಪುಣ್ತನ ಅನ್ನೋದು ತುಂಬ ಕೆಟ್ಟ ಗುಣ. ಅದಕ್ಕಿಂತ ಕೆಟ್ಟ ಗುಣ ಇನ್ನೊಂದಿಲ್ಲ. ಇಂಥ ಜಿಪ್ಪುಂಡ್ರನ್ನ ಮದುವೆ ಆದರೆ ಜಗಳ ಮಾಡ್ಕೊಂಡೇ ಜೀವನ ಎಲ್ಲ ಕಳಿಬೇಕಾಗುತ್ತೆ. ಬೇಜಾರಾಗ್ಬೇಡಿ ಅಕ್ಕ, ಬೇಕಿದ್ರೆ ಒಂದ್ಸರಿ ನನ್ನ ಸರ್ ಹತ್ರ ಮಾತಾಡಿ ನೋಡ್ಲಾ? ಬೇಡ ಸಪ್ತಮಿ, ಅದರಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ನನ್ನ ಜೀವನ ಎಲ್ಲಿವರೆಗೂ ಸಾಗುತ್ತೋ ಅಲ್ಲಿವರೆಗೂ ಸಾಗಿಸ್ತಾ ಹೋಗ್ತೀನಿ. ಅದಾದ್ಮೇಲೆ ದೇವ್ರಿಗೆ ಬಿಟ್ಟಿದ್ದು. ಅಯ್ಯೋ, ನನ್ನ ನೋಡು, ನೀನು ಯಾಕೆ ಬಂದೆ ಅಂತಲೇ ವಿಚಾರಿಸಿಲ್ಲ. ಬರೀ ನನ್ನ ಕಷ್ಟನೇ ಹೇಳ್ಕೊತಾ ಇದ್ದೀನಿ. ಇರ್ಲಿ ಬಿಡಿ ಅಕ್ಕ, ಪರವಾಗಿಲ್ಲ. ಪರವಾಗಿಲ್ಲ, ಹೇಳು ಸಪ್ತಮಿ, ಏನು ವಿಷಯ? ನನಗೆ ಮದುವೆ ಫಿಕ್ಸ್ ಆಗಿದೆ. ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹೋಗೋಣ ಅಂತ ಬಂದೆ. ಓ, ಅವತ್ತು ನಿಮ್ಮಪ್ಪ ಹೇಳ್ತಿದ್ರು. ಅಯ್ಯೋ, ನಾನು ನೋಡು ನಿನ್ನನ್ನು ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಿದ್ದೀನಿ. ಬಾ ಒಳಗಡೆ. ಅಕ್ಕ ಪರವಾಗಿಲ್ಲ ಅಕ್ಕ, ಮಗುಗೆ ಸ್ಕೂಲಿಗೆ ಲೇಟ್ ಆಗುತ್ತೆ, ನೀವು ಹೊರಡಿ. ಅಕ್ಕ, ಮದುವೆಗೆ ಮನೆಯವ್ರು ಎಲ್ಲರೂ ಸೇರಿ ಬರಬೇಕು. ಒಳ್ಳೇದಾಗ್ಲಿ, ನಿನ್ನ ಜೀವನ ಯಾವಾಗಲೂ ಸಂತೋಷವಾಗಿರ್ಲಿ. ಹೌದು, ಹುಡುಗನ ಬಗ್ಗೆ ಎಲ್ಲ ವಿಚಾರಿಸಿದ್ಯಾ? ಅವ್ರ ಕ್ಯಾರೆಕ್ಟರ್ ಯಾವ ಥರ, ಮನೇಲಿ ಹೇಗಿರ್ತಾರೆ, ಆಚೆ ಹೇಗಿರ್ತಾರೆ, ಎಲ್ಲನೂ ತಿಳ್ಕೊಬೇಕಿತ್ತು. ಅಕ್ಕ, ಇವರೇ ಮದುವೆ ಗಂಡು. ನಾನು ಇವರನ್ನೇ ಮದುವೆ ಆಗ್ತಿರೋದು. ಜೋಡಿ ತುಂಬಾ ಚೆನ್ನಾಗಿದೆ ಸಪ್ತಮಿ. 100 ಕಾಲ ಸುಖವಾಗಿರಿ. ಸಪ್ತಮಿ ಚಿನ್ನದಂತ ಹುಡುಗಿ, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಆಯ್ತು. ಸರಿ ಅಕ್ಕ, ನಾವಿನ್ ಬರ್ತೀವಿ. ಮದ್ವೆಗೆ ಮಿಸ್ ಮಾಡದೆ ಬರಬೇಕು. ಸರಿ ಸಪ್ತಮಿ, ಖಂಡಿತ ಬರ್ತೀವಿ. ಸರಿ ಅಕ್ಕ, ಹೊರಡ್ತೀವಿ. ಬನ್ನಿ ಹೊರಡೋಣ. ಸಪ್ತಮಿ, ನೀನ್ ಹತ್ರ ಸ್ವಲ್ಪ ಮಾತಾಡಬೇಕು. ಅಕ್ಕನ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಬರಲಾ? ಹಾಂ, ನೀವು ಮಾತಾಡ್ಸ್ಕೊಂಬನ್ನಿ, ನಾನು ವೇಟ್ ಮಾಡ್ತಿರ್ತೀನಿ. ಸರಿ, ಹೇಳಿ ಅಕ್ಕ. ಸಪ್ತಮಿ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಮ್ಮ. ಗಂಡಸರು ಮದುವೆಗೆ ಮುಂಚೆ ಒಂಥರ ಇರ್ತಾರೆ, ಮದುವೆ ಆದ್ಮೇಲೆ ಒಂಥರ ಆಗ್ಬಿಡ್ತಾರೆ. ಅವ್ರ ನಿಜವಾದ ಮುಖ, ಅವ್ರ ನಿಜವಾದ ಕ್ಯಾರೆಕ್ಟ್ರು ಏನು ಅಂತ ಮದುವೆ ಆದ್ಮೇಲೆ ಗೊತ್ತಾಗುತ್ತೆ. ಮದುವೆಗೆ ಮುಂಚೆ ಅವ್ರು ಹೇಗೆ, ಅವ್ರು ಎಂಥವ್ರು ಅಂತ ತಿಳ್ಕೊಳ್ಳೋದು ಕಷ್ಟ. ಕಷ್ಟ ಆದರೂ ಪರವಾಗಿಲ್ಲ, ಹುಡುಗ ಯಾವ ಥರ ಅಂತ ಮದುವೆ ಮುಂಚೆನೇ ತಿಳ್ಕೊ. ನನಗೆ ಬಂದ ಕಷ್ಟ ನಿನಗೆ ಬರಬಾರ್ದು ಅಂತ ಹೀಗೆ ಹೇಳ್ತಿದ್ದೀನಮ್ಮ. ಆ ಕಾರಣಕ್ಕೆ ಇದೆಲ್ಲ ಹೇಳ್ತಿದ್ದೀನಿ. ನಾನು ಹುಡುಗ ಎಂಥವನು ಅಂತ ತಿಳ್ಕೊಳ್ಳೋದ್ರಲ್ಲಿ ಸೋತೋಗ್ಬಿಟ್ಟಿದ್ದೀನಿ. ಆದರೆ ನೀನು ಸೋಲ್ಬಾರ್ದು. ನಿನ್ನ ಮದುವೆ ಆಗ್ತಿರೋ ಹುಡುಗ ನನ್ನ ಗಂಡನ ಥರ ಜಿಪ್ನ ಆಗದಿದ್ರೆ ಅಷ್ಟೇ ಸಾಕು. ಯಾಕಂದರೆ ಜಿಪ್ಪುಣ್ತನ ಅನ್ನೋ ಕಾಯಿಲೆಗೆ ಔಷಧಿನೇ ಇಲ್ಲ. ಆ ಕಾಯಿಲೆ ಇದ್ದವ್ರ ಜೊತೆಲಿ ಹೆಂಡತಿ ಮಕ್ಕಳು ಕಷ್ಟ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ನಿನ್ಗಿಷ್ಟೆಲ್ಲ ಹೇಳ್ತಿದ್ದೀನಮ್ಮ. ಅಕ್ಕ, ನೀವು ಯಾಕೆ ಇಷ್ಟೊಂದೆಲ್ಲ ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಯಿತು. ನಾನು ಮದುವೆ ಆಗೋ ಹುಡುಗನಲ್ಲಿ ಈ ಥರ ಯಾವ ಕೆಟ್ಟ ಗುಣಗಳು ಇಲ್ಲ. ಅವರು ತುಂಬ ಒಳ್ಳೆಯವರು. ಮದುವೆ ಆದಮೇಲೆ ನಮ್ಮ 2 ಕುಟುಂಬ ಒಟ್ಟಾಗಿರೋಕೆ ಅವ್ರು ಒಪ್ಕೊಂಡಿದ್ದಾರೆ. ನಂದು ಸಪ್ತಮಿದು ಮದುವೆ ಆದಮೇಲೆ ಇಬ್ರು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ. 2 ಕುಟುಂಬನೇ ಸಾಕೋ ಗುಣ ಇರೋರ್ನ ನಾನು ಮದುವೆ ಆಗ್ತಿದ್ದೀನಿ. ಹಾಗಿದ್ರೆ ಅವ್ರು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬಹುದು ಅಂತ ನೀವೇ ಯೋಚನೆ ಮಾಡಿ. ತುಂಬ ಸಂತೋಷ ಆಯಿತು ಸಪ್ತಮಿ. ನಿನ್ನ ಒಳ್ಳೆ ಮನಸ್ಸಿಗೆ ಒಳ್ಳೆ ಹುಡುಗನೇ ಸಿಕ್ಕಿದ್ದಾನೆ. ಆ ದೇವರು ನಿಮ್ಮಿಬ್ಬರೂ ಚೆನ್ನಾಗಿಟ್ಟಿರ್ಲಿ. ಸರಿ ಅಕ್ಕ, ನೀವು ಮಾತ್ರ ಮದುವೆಗೆ ಮಿಸ್ ಮಾಡದೆ ಬರಬೇಕು. ಆಯ್ತು, ಬರ್ತೀವಿ. ಬಾಯ್ ಪುಟ್ಟ. ಏನಾಯ್ತು ಸಪ್ತಮಿಯವರೇ, ಎಲ್ಲ ಓಕೆ ತಾನೆ? ಏನಿಲ್ಲ, ಒಬ್ಬ ಅಪ್ಪ ಆದವನು ತನ್ನ ಮಗು ಕುಡಿಯೋ ಹಾಲಿನ ಪೌಡ್ರಲ್ಲಿ ತಿನ್ನೋ ಊಟದಲ್ಲೂ ಲೆಕ್ಕ ಹಾಕ್ತಾನೆ ಅಂದರೆ ಅವನಿನೆಂಥ ಕೆಟ್ಟ ಮನುಷ್ಯ ಆಗಿರ್ಬೋದು ಅಂತ
ಯೋಚನೆ ಮಾಡ್ತಿದ್ದೀನಿ, ಇಂಥವರೆಲ್ಲ ಯಾಕಾದ್ರೂ ಬದುಕಿರ್ತಾರೋ. ಹೆಂಡತಿ ಮಕ್ಕಳು ಖುಷಿಗಿಂತ ಹಣನೇ ಮುಖ್ಯ ಆಗೋಯ್ತು ಅವನಿಗೆ. ಛೇ, ಭೂಮಿ ಮೇಲೆ ಇಂಥ ಜನ ಎಲ್ಲ ಇರ್ತಾರೆ ಅಂತ ನನಗೆ ಇವತ್ತೇ ಅರ್ಥ ಆಗಿತ್ತು. ಅವ್ರ ಅಪ್ಪ ಅಮ್ಮ ಅವ್ರು ತಿನ್ನೋ ಊಟದಲ್ಲಿ ಹಾಕೋ ಬಟ್ಟೆಯಲ್ಲಿ ಲೆಕ್ಕಾಚಾರ ಹಾಕಿದಿದ್ರೆ ಅವ್ರಿವತ್ತು ಹೀಗಿರ್ತಿದ್ರಾ? ಜಗತ್ತಲ್ಲಿ ಏನಕ್ಕೆ ಬೇಕಾದ್ರೂ ಕಮ್ಮಿ ಆಗಿರ್ಲಿ, ತಿನ್ನೋ ಊಟಕ್ಕೆ ಉಡೋ ಬಟ್ಟೆಗೆ ಯಾವತ್ತೂ ಕಮ್ಮಿ ಆಗಬಾರ್ದು. ಏನಾಯ್ತು ಹಾಗೆ ನಿಂತ್ಕೊಂಡ್ಬಿಟ್ರಿ? ಏನಪ್ಪ ಇವಳು ಇಷ್ಟೊಂದು ಚಿಕ್ಕ ವಿಚಾರಕ್ಕೆ ಇಷ್ಟೊಂದೆಲ್ಲ ಕೋಪ ಮಾಡ್ಕೋತಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಮನುಷ್ಯರಿಗೆ ಕೊಡ್ಬೇಕಾಗಿರೋ ಬೆಲೆನ ಹಣಕ್ಕೆ ಕೊಟ್ರೆ ನನಗಿಲ್ದೇ ಇರೋ ಕೋಪ ಬರುತ್ತೆ. ನಮಗೆ ಹಣ ಮುಖ್ಯ ಆಗಿರಲ್ಲ, ನೆಮ್ಮದಿ ಮುಖ್ಯ ಆಗಿರುತ್ತೆ. ಈ ಭೂಮಿ ಮೇಲೆ ನೆಮ್ಮದಿನೇ ಇಲ್ಲ, ಬರೀ ಹಣ ಇರುತ್ತೆ ಅಂತ ಅಂದ್ರೆ ಹಣ ಇಟ್ಕೊಂಡು ಏನ್ ಮಾಡ್ತಾರೆ ಹೇಳಿ? ಹಣದಿಂದ ಕೊಂಡ್ಕೊಳಕ್ಕಾಗ್ದಿರೋ ಎಷ್ಟೋ ವಸ್ತುಗಳಲ್ಲಿ ನೆಮ್ಮದಿನೂ ಒಂದು. ಅದು ಆ ಮನುಷ್ಯನಿಗೆ ಗೊತ್ತಾಗ್ಬೇಕಾಗಿತ್ತು. ಅದು ಯಾವಾಗ ಇಂಥವ್ರಿಗೆಲ್ಲ ಅರ್ಥ ಆಗುತ್ತೋ, ಆ ದೇವರು ಇಂಥವ್ರಿಗೆಲ್ಲ ಯಾವಾಗ ಒಳ್ಳೆ ಬುದ್ಧಿ ಕೊಡ್ತಾನೋ ಅಂತ ನನಗೆ ಚಿಂತೆ ಆಗ್ತಿದೆ. ಆ ಚಿಕ್ಕ ಹುಡುಗಿ ದಿನ 4-5 ಕಿಲೋಮೀಟರ್ ಓಡಾಡಬೇಕು ಅಂದ್ರೆ ಆ ಹುಡುಗಿ ಆರೋಗ್ಯ ಏನಾಗಬೇಕು? ದೊಡ್ಡೋರಾದ್ರೆ ಸರಿ ಏನೋ ನಡೀತಾರೆ ಅಂತ ಹೇಳ್ಬೋದು, ಆ ಚಿಕ್ಕ ಹುಡುಗಿಗೂ ನಡೆಯೋ ಥರ ಮಾಡ್ತಾರಲ್ಲ. ನನಗಿವಾಗ ಬರ್ತಿರೋ ಕೋಪಕ್ಕೆ ನಾನೇನಿಲ್ಲಿರೋದು ಸರಿಯಲ್ಲ. ಸಪ್ತಮಿ ಅವರೇ, ನಾನಿನ್ನು ತುಂಬ ಮನೆ ಕಾರ್ಡ್ ಕೊಡಬೇಕು, ಟೈಮ್ ಬೇರೆ ಇಲ್ಲ, ಹೊರಡ್ಲಾ? 1 ನಿಮಿಷ ಇರಿ. ಯಾಕೆ, ಏನಾಯ್ತು? ಸಡನ್ ಆಗಿ ಡಲ್ ಆಗೋದ್ರಿ? ಎಲ್ಲ ಓಕೆ ಅಲ್ವಾ? ಅದು ಅಲ್ಲಿ ಕಾರ್ಡ್ ಚೂರು ಅರ್ಜೆಂಟ್. ಆ ಮನುಷ್ಯನ ಬಗ್ಗೆ ಯೋಚನೆ ಮಾಡಿ ನೀವು ಅಪ್ಸೆಟ್ ಆಗಿದ್ದೀರಾ ಅಲ್ವಾ? ಹೌದು ಸಪ್ತಮಿ, ಕರೆಕ್ಟು. ಏನ್ ಮಾಡೋದು? ಇಂಥ ಜಿಪ್ಪಣ್ತನದ ಕಾಯಿಲೆ ಇರೋರು ಎಲ್ಲ ಕಡೆ ಹುಟ್ಕೋತಾ ಇದ್ದಾರೆ. ಈ ಕಾಯಿಲೆ ಯಾವಾಗ ಈ ಭೂಮಿ ಬಿಟ್ಟೋಗುತ್ತೋ ನನಗಂತೂ ಗೊತ್ತಿಲ್ಲ. ಆ ಮನುಷ್ಯ ನನ್ನ ಕೈಲಿ ಸಿಗ್ಬೇಕು. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಸಪ್ತಮಿನೇ ಅಲ್ಲ. ಓಹೋ, ಬಿಟ್ಟು ನನಗೆ ಕ್ಲಾಸ್ ತಗೋತಾರ ಕಾಣ್ತಿದ್ಯಲ್ಲ. ಏನು ಮಾಡೋದು? ಇಲ್ಲಿಂದ ಹೆಂಗೆ ಎಸ್ಕೇಪ್ ಆಗೋದು? ಸಪ್ತಮಿ ಅವರೇ, ನನಗೆ ಅರ್ಜೆಂಟ್ ಕೆಲಸ ಇದೆ. ನಾನಾಗಲೇ ಹೇಳಿದ್ನಲ್ಲ, ನಾನು ಹೋಗಬೇಕು. ಬರ್ತೀನಿ. ಸರಿ, ಬಾಯ್. ಅಯ್ಯೋ ಇದಲ್ಲ.